ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಸಂಸಾರ ಅನ್ನೋದು ಒಂದು ಸಾಗರ. ಸಾಗರದಲ್ಲಿ ಏನು ಹೇಳಿ, ಅಲೆಗಳ ಅಬ್ಬರ ಒಂದೊಂದ್ಸಲ ತುಂಬ ಜೋರಾಗಿರುತ್ತೆ, ಒಂದೊಂದ್ಸಲ ಸಮುದ್ರ ತುಂಬ ಶಾಂತವಾಗಿರುತ್ತೆ, ಒಂದೊಂದ್ಸಲ ದೊಡ್ಡ ದೊಡ್ಡ ಸುನಾಮಿ ಅಲೆಗಳೇ ಬರುತ್ತೆ. ಅದೇ ಥರ ಸಾಂಸಾರಿಕ ಜೀವನದಲ್ಲಿ ಅಡೆತಡೆಗಳು, ನೋವು ನಲಿವುಗಳು, ಸುಖ ಸಂತೋಷಗಳು, ಮುನಿಸುಗಳು ಪ್ರತಿಯೊಂದು ಇದ್ದೇ ಇರುತ್ತೆ. ಎಲ್ಲವುಗಳನ್ನು ನಾವು ಕೂತು ಪರಿಹಾರ ಮಾಡ್ಕೋತೀವಿ. ನಮಗಿರೋ ತೊಂದರೆಗಳನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀವಿ. ಪ್ರತಿಯೊಂದನ್ನು ನಾವು ಇನ್ನೊಬ್ಬರ ಹತ್ರ ಅಥವಾ ಮನೆಯಲ್ಲಿ ಸಂಸಾರದಲ್ಲಿ ಕೂತ್ಕೊಂಡು ದೊಡ್ಡವ್ರ ಹತ್ರ ಆಗಿರ್ಬೋದು, ಗಂಡ ಹೆಂಡತಿ ಹತ್ರ ಆಗಿರ್ಬೋದು, ಅಥವಾ ಹೆಂಡತಿ ಗಂಡನ ಹತ್ರ ಆಗಿರ್ಬೋದು, ಕೂತ್ಕೊಂಡು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ತುಂಬ ಕಷ್ಟ. ಉದಾಹರಣೆಗೆ ನಮ್ಮ ಸುಶಾಂತ್ ವಿಷಯ ಅಂದ್ಕೊಳ್ಳಿ. ಅವನನ್ನು ನಾವು ಸುಧಾರಿಸ್ತೀನಿ ಅಥವಾ ಅವನನ್ನು ನಾರ್ಮಲ್ ಮಾಡ್ತೀನಿ ಅಂತ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತೀವಿ. ಆದರೆ ಅದು ಸಾಧ್ಯ ಆಗೋದು ತುಂಬ ಕಷ್ಟ. ಅವನು ಹುಟ್ಟಿದಾಗಿಂದ ಅನೇಕ ಜನರು ಹೇಳಿರುವಂತಹ, ಅನೇಕರು ನಮಗೆ ಮಾರ್ಗದರ್ಶನ ಮಾಡಿರುವಂತಹ ಎಷ್ಟೋ ವಿಷಯಗಳನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೀವಿ. ಆದರೆ ಅದರ ಫಲಿತಾಂಶ ಏನೋ ಆ ಥರದ್ದೇನೋ ನಾವು ಯಾವತ್ತೂ ನೋಡಿಲ್ಲ. ಹೀಗೆ ಈ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ಮೇಲೆ ಅನೇಕರು ನನಗೆ ಹಾಗೆ ಮಾಡಿ ಹೀಗೆ ಮಾಡಿ, ನೀವು ಸೆಲ್ ಥೆರಪಿ ಮಾಡಿ, ಈ ಥರ ಅನೇಕ ವಿಷಯಗಳು ಗೊತ್ತಾಯಿತು, ಹೇಳಿದ್ರು ನಮಗೆ. ಇಲ್ಲ ನೀವು ಮೆಡಿಟೇಷನ್ಗೆ ಅದೆಲ್ಲೋ ಬನ್ನಿ, ಅವನನ್ನು ಕರ್ಕೊಂಡು ಬನ್ನಿ, ಈ ತರಹದ ಅನೇಕ ಸಲಹೆಗಳು ಬಂತು. ಆದರೆ ಅದು ಸಾಧ್ಯ ಆಗೋವಂಥದ್ದನ್ನು ನಾವು ಪ್ರಯತ್ನ ಮಾಡ್ಬೋದು. ಸಾಧ್ಯ ಆಗದೇ ಇರೋದನ್ನು ಹೇಗೆ ನಾವು ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಎಲ್ಲವನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವು ನಮ್ಮ ಜೀವನಕ್ಕೆ ಅವಶ್ಯಕ ಆಗಿರುವಂತಹುದು ಅಥವಾ ನಮಗೆ ಮಾಡೋಕ್ಕೆ ಸುಲಭ ಆಗಿರುವಂತಹುದನ್ನು ನಾವು ಖಂಡಿತವಾಗೂ ಫಾಲೋ ಮಾಡ್ಬೋದು. ಒಂದು ಮನೆ ಅಂದಾಗ ಆ ಮನೆಗೊಂದು ವಾಸ್ತು ಅಂತ ಇರುತ್ತೆ. ಹಾಗೆ ಮನೆಯಲ್ಲಿ ಋಣಾತ್ಮಕ ಧನಾತ್ಮಕ ಶಕ್ತಿಗಳಿದ್ದೇ ಇರುತ್ತೆ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ಋಣಾತ್ಮಕ ಶಕ್ತಿ ಜಾಸ್ತಿ ಆದಾಗ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗತ್ತೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಇದ್ರ ಬಗ್ಗೆ ನಾನು ಕೆಲವು ಆರ್ಟಿಕಲ್ಗಳನ್ನು ಓದಿದ್ದೆ. ಸಿಂಪಲ್ ಆಗಿರೋ ಕೆಲವು ಟೆಕ್ನಿಕ್ಗಳನ್ನು ಫಾಲೋನು ಮಾಡಿದ್ವಿ. ಇತ್ತೀಚೆಗೆ ಅಂದರೆ ಸುಮಾರು 8 ತಿಂಗಳಾಯಿತು, 8ರಿಂದ 10 ತಿಂಗಳು, ಒಬ್ಬರು ನನಗೆ ತುಂಬ ತಿಳ್ಕೊಂಡಿರುವಂತಹ ಒಬ್ಬರಿಂದ ಕೆಲವು ಸಲಹೆಗಳು ಬಂತು. ಅಂದರೆ ಅವರು ನನಗೆ ನಮ್ಮ ಈ ತೊಂದರೆಗಳನ್ನೆಲ್ಲ ನೋಡಿ ಕೆಲವು ಸಲಹೆಗಳನ್ನು ಕೊಟ್ಟರು. ಆ ಸಲಹೆಗಳು ನಾನು ಅನೇಕ ಕಡೆ ಓದಿದ್ದೆ. ಆಮೇಲೆ ನನಗದು ಉಪಯುಕ್ತ ಅಂತ ಅನಿಸ್ತು. ಅಂದರೆ ಯಾವುದೇ ಒಂದು ಮನುಷ್ಯನಿಗೆ ಮಾಡೋಕ್ಕೆ ಆಗುವಂತಹುದನ್ನು ನಾವು ಸುಲಭವಾಗಿ ಮಾಡ್ಬೋದು. ಅವರು ಹೇಳಿರುವಂತಹ ಸಲಹೆಗಳು ತುಂಬ ಸುಲಭವಾಗಿತ್ತು. ಹಾಗಾಗಿ ನಾವು ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ. ಯಾಕಂದರೆ ಕಳೆದ ವರ್ಷ ನಮ್ಮ ಸುಶಾಂತ್ ತುಂಬ ಅಗ್ರೆಸಿವ್ ಆಗಿದ್ದ. ಅದೆಲ್ಲ ನಮಗೆ ಕೆಲವು ತಿಂಗಳುಗಳು ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಜಾಸ್ತಿ ಇತ್ತು ಅವನ ಅಗ್ರೆಸಿವ್ನೆಸ್. ಹಾಗೆ ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಗೊತ್ತಾಗಿ ಅವರು ಕೆಲವು ನಮಗೆ ಟೆಕ್ನಿಕ್ಗಳನ್ನು ಹೇಳಿದ್ರು. ಅದನ್ನು ನಾವು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ. ನಮಗೆ ಅದರಲ್ಲಿ ಅನೇಕ ಒಳ್ಳೆಯ ಫಲಿತಾಂಶ ಅನಿಸ್ತಾ ಇದೆ. ಅಂದರೆ ನಮ್ಮ ಸುಶಾಂತ್ ನೋಡಿ, ಇಲ್ಲೇ ಇದ್ದಾನೆ. ಸುಶಾಂತ್ ಇಲ್ಲೇ ಕುತ್ಕೊಂಡಿದ್ದಾನೆ, ತುಂಬ ಕಾಮ್ ಆಗಿದ್ದಾನೆ, ಗುಡ್ ಬಾಯ್ ಆಗಿದ್ದಾನೆ. ಚಿನ್ನಿ ಎಲ್ಲ ಗುಡ್ ಬಾಯ್ ಆಗಿದ್ದಾನೆ. ಕೆಲವು ಸಿಂಪಲ್ ವಿಧಾನಗಳು, ಅಂದರೆ ಇದು ನಿಮಗೆ ಋಣಾತ್ಮಕ ಶಕ್ತಿಯನ್ನು ಹೀರ್ಕೊಂಡು ನಿಮಗೆ ಆದಷ್ಟು ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ತುಂಬಿಸುತ್ತೆ. ನಿಮಗೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ. ಹಾಗೆ ಅವನ ಒಂದು ಈ ಗಲಾಟೆಗಳೆಲ್ಲ ಸ್ವಲ್ಪ ಕಡಿಮೆಯಾಗಿ ಅವನು ಸ್ವಲ್ಪ ಶಾಂತವಾಗಿದ್ದಾನೆ ಇತ್ತೀಚೆಗೆ. ಹಾಗಾಗಿ ಅದನ್ನು ನಾನು ನಿಮಗೂ ಹೇಳೋಣ. ಅದು ಅದರಿಂದಾನೇ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಕಾಕತಾಳೀಯ ನ್ಯಾಯ ಅಂತ ಒಂದಿದೆಯಲ್ಲ, ಆ ಥರ ಹೋಗಿ ಕಾಗೆ ಮರದ ರೆಂಬೆ ಮೇಲೆ ಕೂತ್ಕೊಳ್ಳೋದಕ್ಕೂ ಆ ರೆಂಬೆ ಮುರಿದು ಬೀಳೋದಕ್ಕೂ ಸರಿ ಆಯಿತು ಅಂತ ಆ ರೀತಿಯ ನನಗೂ ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ನಮಗೆ ಅದರಿಂದ ಬೆನಿಫಿಟ್ ಆಗಿದೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದು ಏನು ಅನ್ನೋದನ್ನು ಕೆಲವು ಸಿಂಪಲ್ ವಿಧಾನಗಳು ಹೇಳಿರುವಂತಹದ್ದು, ಅದನ್ನು ನಿಮಗೂ ತೋರಿಸ್ತೀನಿ, ನಿಮಗೂ ಹೇಳ್ತೀನಿ, ಬನ್ನಿ. ಮೊದಲನೇದಾಗಿ ಈ ಥರ ನಮ್ಮ ಮನೆಯ ವಾಸ್ತು ಬಾಗಿಲು ಅಂದರೆ ಮನೆಯ ಮುಖ್ಯ ದ್ವಾರದಲ್ಲಿ ಈ ಥರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಮಹತ್ವದ ಸ್ಥಾನವನ್ನು ಪಡೆದಿರುವಂತಹ ಓಂ ಹಾಗೂ ಸ್ವಸ್ತಿಕ್ ಇದನ್ನು ಹಚ್ಚಿ ಅಂತ ಅವ್ರು ಹೇಳಿದ್ರು. ಸರಿ ಅಂತ ನಾವು ಅದನ್ನು ಹಚ್ಚಿದ್ವಿ. ಅದೊಂದು ನಿಮಗೆ ಧನಾತ್ಮಕ ಶಕ್ತಿಯನ್ನು ಕೊಡುತ್ತೆ ಮನೆಗೆ. ನಿಮ್ಮ ಮನೆಯ ಬಾಗಿಲಿಂದ ಬಂದ ತಕ್ಷಣ ಒಳಗಡೆ ಹೊಕ್ಕವಾಗನೇ ನಿಮಗೆ ಪಾಸಿಟಿವ್ ಆಗಿ ಇರುತ್ತೆ ಅಂತ ಅವರು ಹೇಳಿದ್ರು. ಅದನ್ನು ನಾವು ಹಚ್ಚಿದ್ವಿ. ಹಾಗೆಯೇ ಈ ಹೊಸ್ತಿಲು ಬರೆಯುವಂತಹುದು, ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಹೊಸ್ತಿಲು ಬರೆಯುವುದು ಒಂದು ತುಂಬ ಒಳ್ಳೆಯ ಅಭ್ಯಾಸ. ಹೊಸ್ತಿಲು ಬರೆಯೋದ್ರಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿ ಹೊರಗಡೆ ಹೋಗಿ ಮನೆಯಲ್ಲಿ ಯಾವಾಗಲೂ ಧನಾತ್ಮಕ ಶಕ್ತಿ ತುಂಬಿರುತ್ತೆ. ಹಾಗೆ ಲಕ್ಷ್ಮಿಯನ್ನು ಆಹ್ವಾನಿಸಿದಂತೆ ಅಂತ ಹೇಳ್ತಾರೆ.
ಅದರಲ್ಲೂ ಹೊಸ್ತಿಲು ಬರೆಯುವ ಕ್ರಮವನ್ನು ಕೆಲವು ಈ ರೀತಿಯಲ್ಲಿ ವಿವರಿಸ್ತಾರೆ. 24 ಗೆರೆಗಳಿರಬೇಕು, ಅಂದರೆ 24 ಸ್ಟ್ರೋಕ್ಸ್ ಇರಬೇಕು ಅಂತಾರೆ. ನಾವು ಹಿಂದೆ ಎಲ್ಲ ಕ್ರಾಸ್ ಅಂತಹ ಎಕ್ಸ್ ಥರ ಬರಿತಾ ಇದ್ವಿ, ಆ ಥರ ಬರೀಲೇಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಅವರು ಹೇಳಿದ ರೀತಿಯಲ್ಲೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಪ್ರತಿದಿನ. ಹಾಗೆಯೇ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ತೆಗೆಯೋದಕ್ಕೆ ಉಪ್ಪು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಈ ಕಲ್ಲುಪ್ಪನ್ನು ನಾವು ಸುಶಾಂತ್ ರೂಮಲ್ಲಿ ಮೂಲೆಯಲ್ಲಿ ಒಂದು ಕಪ್ಪಲ್ಲಿ ಇಟ್ಟಿದ್ದೀವಿ. ಈ ಥರ ಮೂಲೆಯಲ್ಲಿ ಒಂದು ಕಪ್ಪಲ್ಲಿ, ಅದು ಗಾಜಿನ ಕಪ್ಪು ಅಥವಾ ಈ ಪಿಂಗಾಣಿ ಕಪ್ಪುಗಳು ಬರುತ್ತಲ್ಲ ಅದರಲ್ಲಿ ಇಡಬೇಕಂತೆ. ಅದರಲ್ಲಿ ನಾವು ಕಪ್ಪಲ್ಲಿ ಉಪ್ಪನ್ನು ಇಟ್ಟಿದ್ದೀವಿ, ಕಲ್ಲುಪ್ಪನ್ನು. ಈ ರೀತಿಯಾಗಿ ಕಪ್ಪಲ್ಲಿ ಉಪ್ಪನ್ನು ಇಟ್ಟ ನಂತರ ಸುಶಾಂತಲ್ಲಿ ಸುಮಾರು ಬದಲಾವಣೆಗಳನ್ನು ನೋಡಿದ್ದೀವಿ. ಅವನು ತುಂಬ ಕಾಮ್ ಆಗಿದ್ದಾನೆ, ಮತ್ತೆ ಒಂಚೂರು ಹೇಳಿದ್ದನ್ನು ಕೇಳ್ತಾನೆ, ಈ ಥರ ಬದಲಾವಣೆಗಳನ್ನು ನೋಡಿದ್ದೀವಿ. ಅದರಿಂದಾಗಿ ಉಪ್ಪು ಆದಷ್ಟು ನಮ್ಮ ನೆಗೆಟಿವ್ ಎನರ್ಜಿ ಅಂದರೆ ಋಣಾತ್ಮಕ ಶಕ್ತಿಯನ್ನು ಎಳ್ಕೊಳ್ಳತ್ತೆ. ಅದಕ್ಕೆ ಉಪ್ಪನ್ನು ಇಡೋದು ತುಂಬ ಒಳ್ಳೆಯ ವಿಧಾನ ಅಂತ ಹೇಳ್ತಾರೆ. ನಾನು 15 ದಿವಸಕ್ಕೊಂದ್ಸಲ ಆ ಉಪ್ಪನ್ನು ಬದಲಾಯಿಸ್ತೀನಿ. ಸ್ವಲ್ಪ ನೀರಾಗತ್ತೆ, ಅದು ಮೆಲ್ಟ್ ಆಗೋದಿರಬಹುದು ವಾತಾವರಣಕ್ಕೆ, ಸ್ವಲ್ಪ ನೀರಂದರೆ ಅಂಟು ಥರ ಆಗತ್ತೆ. ಆಗ ನಾನು ಅದನ್ನು ಬದಲಾಯಿಸ್ತೀನಿ. ಅವ್ರು ಹೇಳ್ತಾರೆ ಅದು ನೆಗೆಟಿವ್ ಎನರ್ಜಿಯನ್ನು ಫುಲ್ ಎಳ್ಕೊಳ್ಳತ್ತೆ, ಅದರಿಂದಾಗಿ ಆ ಥರ ಆಗತ್ತೆ ಅಂತ. ಮುಚ್ಚಳ ಹಾಕಿರುವಂತಹ ಡಬ್ಬದಲ್ಲಿ ಇಡೋದು ಅಷ್ಟು ಸೂಕ್ತ ಅಲ್ಲ ಅಂತ. ಹಾಗಾಗಿ ನಾನು ಅದನ್ನು ಆ ಥರ ಮೂಲೆಯಲ್ಲಿ ಇಟ್ಟಿದ್ದೀವಿ. ಮತ್ತು ಎದುರುಗಡೆ ಇಟ್ಟರೆ ಅವನ ತಲೆ ಹತ್ರ ಕೆಳಗಡೆನೂ ಇಡ್ಬೋದು, ಆದರೆ ಅವನು ಅದನ್ನು ತೆಗೆಯೋದು ಚೆಲ್ಲೋದು ಎಲ್ಲ ಮಾಡ್ತಾನೆ. ಅದಕ್ಕೋಸ್ಕರ ಬೇಡ ಅಂತ ಈ ಮೂಲೆಯಲ್ಲಿ ಇಟ್ಟಿದ್ದೀವಿ. ಅದರಿಂದ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಹಾಗೆ ಮುಂದೆ ನಿಮಗೆ ನಾನು ನೆಲವರ್ಸಕ್ಕೆ ಮನೆಯನ್ನು ಸಾಧ್ಯವಾದಷ್ಟು ಶುಭ್ರವಾಗಿ ನೀಟಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಮನೆಯಲ್ಲಿ ಬೇಡದೇ ಇರುವಂತಹ ವಸ್ತುಗಳು ಕೆಲವು ಸಲ ಏನಾಗುತ್ತೆ, ಇರುತ್ತೆ, ಅದನ್ನು ಯಾರು ಬಿಸಾಡೋದು, ಇರಲಿ ಬಿಡಿ ಏನೋ ಉಪಯೋಗ ಆಗುತ್ತೆ ಅಂತ ಇಟ್ಕೊಂಡಿರ್ತೀವಿ, ಒಡೆದಿರುತ್ತೆ. ಅಂತಹ ವಸ್ತುಗಳನ್ನು ಅಥವಾ ಬೇಡದೇ ಇರುವಂತಹ ವಸ್ತುಗಳನ್ನು ಸಾಧ್ಯ ಆದಷ್ಟು ಕಡಿಮೆ ಇಟ್ಕೊಂಡಾಗ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿರುತ್ತೆ. ಈ ಬೇಡದೇ ಇರೋ ವೇಸ್ಟ್ ಐಟಮ್ಗಳು ಮನೆಯಲ್ಲಿ ತುಂಬಿಸ್ತಾ ಹೋದಷ್ಟು ನಿಮಗೆ ಋಣಾತ್ಮಕ ಶಕ್ತಿ ಮನೆಯೊಳಗಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು. ನಾನು ಮನೆ ಒರೆಸೋವಾಗ ಯಾವ ರೀತಿಯನ್ನು ಫಾಲೋ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಮ್ಮ ಮನೆ ಶುದ್ಧ ಆಗಿದ್ದಷ್ಟು ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಗಳು ಕಡಿಮೆ ಆಗತ್ತೆ. ಮನೆಯನ್ನು ನಾವು ಒರೆಸೋವಾಗ, ಮನೆಯನ್ನು ಶುಚಿಗೊಳಿಸಬೇಕಾದ್ರೆ ಮನೆಯನ್ನು ಒರೆಸೋವಂತಹ ನೀರಿಗೆ 1 ಚಿಟಿಕೆ ಅರಿಶಿನ, ಜಾಸ್ತಿ ಹಾಕೋಬಾರ್ದು, 1 ಚಿಟಿಕೆ ಅರಿಶಿನ ಹಾಗೂ ಕಲ್ಲುಪ್ಪು ಒಂದು ಸ್ವಲ್ಪ ಸೇರಿಸ್ಕೊಂಡು ಒರೆಸೋದ್ರಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿ ಕಡಿಮೆ ಆಗತ್ತೆ ಅಂತ. ಯಾಕಂದರೆ ಇದನ್ನೆಲ್ಲ ನಾನು ಕೆಲವು ತಿಂಗಳಿಂದ ಅನುಸರಿಸ್ಕೊಂಡು ಬಂದಿದ್ದೀನಿ. ನನಗೆ ಅದರಲ್ಲಿ ಚೇಂಜಸ್ ಕಾಣ್ತಾ ಇದೆ. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ವರ್ಷಕ್ಕೆ ಮನೆಯನ್ನು ತುಂಬ ಕ್ಲೀನಾಗಿ ಗುಡಿಸಿ ಕ್ಲೀನ್ ಮಾಡಿ ಆಗಿದೆ. ಈಗ ಮನೆ ಒರೆಸ್ಬೇಕು. ಹಾಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಇಲ್ಲೇ ಇಟ್ಕೊಂಡು ಬಿಟ್ಟಿದ್ದೀನಿ, ಯಾಕಂದರೆ ಕೆಲವು ತಿಂಗಳಿಂದ ಉಪಯೋಗಿಸ್ತಿರೋ ಕಾರಣ ಅದನ್ನು ಇಲ್ಲೇ ಸೆಟ್ ಮಾಡ್ಕೊಂಡಿದ್ದೀನಿ. ಒಂದೇ 1 ಚಿಟಿಕೆ ಅರಿಶಿನ, ನೋಡಿ ಇದು ಅರಿಶಿನ, ಒಂದೇ 1 ಚಿಟಿಕೆ ಅರಿಶಿನ ನಾನು ಒರೆಸ್ತಾ ಇರೋ ನೀರಿಗೆ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ನಿಮಗೆ ಟೈಲ್ಸ್ ಎಲ್ಲ ಈಗ ಬಿಳಿ ಟೈಲ್ಸ್ ಇರುತ್ತೆ, ಅದೆಲ್ಲ ಕಲೆ ಆಗಬಾರ್ದು. ಅದಕ್ಕೋಸ್ಕರ ನೆಗೆಟಿವ್ ಎನರ್ಜಿಯನ್ನು ತೆಗಿಯೋಕ್ಕೋಸ್ಕರ ಒಂದೇ 1 ಚಿಟಿಕೆ ಅರಿಶಿನ, ಹಾಗೆ ಕಲ್ಲುಪ್ಪು. ನೋಡಿ ಇದು ಕಲ್ಲುಪ್ಪು. ಈ ಕಲ್ಲುಪ್ಪನ್ನು 1 ಚಮಚದಷ್ಟು, ಜಾಸ್ತಿ ಬೇಡ, ಒಂದೇ 1 ಚಮಚದಷ್ಟು ಕಲ್ಲುಪ್ಪನ್ನು ನಾವು ನೆಲವರ್ಸೋವಂತಹ ನೀರಿಗೆ ಹಾಕ್ಕೊಂಡಾಗ ಈ ಉಪ್ಪಿನಲ್ಲೂ ಅಷ್ಟೇ ತುಂಬ ನಿಮಗೆ ನೆಗೆಟಿವ್ ಎನರ್ಜಿ, ಋಣಾತ್ಮಕ ಶಕ್ತಿಯನ್ನು ತೆಗೆಯುವಂತಹ ಒಂದು ಗುಣ ಇರುತ್ತೆ. ಹಾಗಾಗಿ ಈ ಥರ ಒರೆಸೋ ನೀರಲ್ಲಿ 1 ಚಿಟಿಕೆ ಅರಿಶಿನ, 1 ಚಮಚ ಕಲ್ಲುಪ್ಪು ಹಾಕ್ಕೊಂಡು ಒರೆಸೋದ್ರಿಂದ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ತುಂಬ ಕಡಿಮೆ ಆಗುತ್ತೆ. ಹಾಗೆ ನೀವು ಇದ್ರ ಜೊತೆ ಫಿನೈಲ್ ಬಳಸಬಾರ್ದಾ ಅಂತ ಕೇಳ್ಬೋದು. ಯಾಕಂದರೆ ಮನೆ ಒರೆಸೋಕ್ಕೆ ಅದೆಲ್ಲ ಹಾಕ್ಕೋತೀವಿ. ಖಂಡಿತವಾಗ್ಲೂ ಬಳಸ್ಬೋದು. ನಾನು ಅದನ್ನು ಪ್ರತಿದಿನ ಬಳಸಲ್ಲ, ಒಂದಿನ ಬಿಟ್ಟು ಒಂದಿನ ನಾನು ಫಿನೈಲನ್ನು ಬಳಸ್ತೀನಿ. ಆದರೆ ಪ್ರತಿದಿನ ನಾನು ಒರೆಸೋವಂತಹ ನೀರಿಗೆ 1 ಚಿಟಿಕೆ ಅರಿಶಿನ ಹಾಗೂ 1 ಚಮಚ ಉಪ್ಪು ಹಾಕ್ತೀನಿ. ಅದರಿಂದ ತುಂಬ ನಮಗೆ ಚೇಂಜಸ್ ಕಾಣಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಅದು ನಂಬಿಕೆನೋ ನನಗೂ ಗೊತ್ತಿಲ್ಲ, ಬಟ್ ನಮಗೆ ಸ್ವಲ್ಪ ಧನಾತ್ಮಕವಾಗಿ ಫಲಿತಾಂಶ ಸಿಗ್ತಾ ಇದೆ. ಅದಕ್ಕಾಗಿ ನಾನು ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ.
ಹಿಂದೆ ಅನೇಕ ದೊಡ್ಡದಾಗಿರುವಂತಹ ದಾನಗಳಿರಬಹುದು ಅಥವಾ ಬೆಳ್ಳಿಯ ಹಸು ಈ ಥರದ್ದೆಲ್ಲ ತುಂಬ ಯಾರೋ ಹೇಳಿ ಅವರ ಮಾತುಗಳನ್ನು ಕೇಳಿ ಎಲ್ಲ ಮಾಡಿದ್ವಿ. ಈ ತರಹದ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಅಥವಾ ಈ ರೀತಿಯ ಕ್ರಮಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಖಂಡಿತವಾಗ್ಲೂ ಒಂದು ಮನಃಶಾಂತಿ, ಮನಸ್ಸಿನ ನೆಮ್ಮದಿ ಎಲ್ಲ ಸಿಗತ್ತೆ. ಅದರ ಜೊತೆ ನಾವು ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ನಮ್ಮ ಒಂದು 8 ತಿಂಗಳಿಂದ ನಾವು ನೋಡ್ತಿರುವಂತಹ ಈ ಬದಲಾವಣೆಗಳು ಖಂಡಿತ ನಮಗೆ ತೃಪ್ತಿ ತಂದಿದೆ. ಒಂಥರ ಸಮಾಧಾನ, ತುಂಬ ಸಮಾಧಾನ ತಂದಿದೆ. ಅದು ಎಲ್ಲರಿಗೂ ಹೇಗೆ ಅನ್ವಯಿಸುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ತುಂಬ ಗೊತ್ತಿರುವಂತಹವರು, ತುಂಬ ಇದ್ರ ಬಗ್ಗೆ ತಿಳಿದಿರುವಂತಹವರು ಹೇಳಿರೋ ಕಾರಣ ನಾವು ಅದನ್ನು ಅಳವಡಿಸಿಕೊಂಡಿರೋದು. ನಿಜವಾಗ್ಲೂ ನಮಗೆ ಅದರಿಂದ ತುಂಬ ಬೆನಿಫಿಟ್ ಆಗಿದೆ. ನಮ್ಮ ಸುಶಾಂತ್ ಇಲ್ಲೇ ಇದ್ದಾನೆ. ಎಷ್ಟು ಗುಡ್ ಬಾಯ್ ಆಗಿದ್ದಾನೆ ಅಂದರೆ ಅವನು ತುಂಬ ಮೊದಲಿಗೆ ಹೋಲಿಸಿದ್ರೆ ತುಂಬ ಶಾಂತ ಆಗಿದ್ದಾನೆ. ತುಂಬ ಖುಷಿಲಿರ್ತಾನೆ ಅಲ್ಲ ಮಗ? ಜಾಣ, ತುಂಬ ಚೆನ್ನಾಗಿರ್ತಾನೆ. ಹಾಗಾಗಿ ಇದನ್ನ ನೀವು ಪ್ರಯತ್ನ ಮಾಡಿ. ಅದರಲ್ಲೇನು ದೊಡ್ಡ ಒಂದು ಖರ್ಚಾಗಿರಬಹುದು ಅಥವಾ ಶ್ರಮ ಆಗಿರಬಹುದು ಯಾವುದೂ ಇಲ್ಲ. ಜೀವನದಲ್ಲಿ ನೆಮ್ಮದಿಯಿಂದ ಖುಷಿಯಿಂದ ಇರೋದು ತುಂಬ ಮುಖ್ಯ. ಅದಕ್ಕೆ ನೀವು ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರ ಜೀವನದಲ್ಲೂ ಸುಖ, ಸಂತೋಷ, ನೆಮ್ಮದಿಗಳೇ ಜಾಸ್ತಿ ಇರಲಿ. ಹಾಗೆ ಧನಾತ್ಮಕ ಶಕ್ತಿ ಪ್ರತಿಯೊಬ್ಬರ ಬಾಳಲ್ಲಿ ಜಾಸ್ತಿಯಾಗಿ ಋಣಾತ್ಮಕ ಹೊರಗಡೆ ಅವರ ಮನೆಯಿಂದ ಅಥವಾ ಜೀವನದಿಂದ ಹೊರಗಡೆ ಹೋಗಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.